ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ನಮ್ಮ ಬ್ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಆದರೆ ಮಿಲ್ಕಿಗಂತೂ ತರಕಾರಿ ಎತ್ತಿಡೋದೊಂದು ಕೆಲಸ ಕೊಟ್ಟಿದ್ದೀನಿ. ಅದನ್ನು ಅಡ್ಜಸ್ಟ್ ಮಾಡ್ಕೊತ ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಹೇಗೆ ಎತ್ತಿಕ್ಬೇಕು ಅಂತ. ಸೊ ನಾನಾದರೆ ಆಲ್ಮೋಸ್ಟ್ ಮನೆ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಈ ಲಾಗ್ ಬಂದುಬಿಟ್ಟು ಸಾಟರ್ಡೆ ನೈಟ್ದು, ಬಿಕಾಸ್ ಆಫ್ ನೆಕ್ಸ್ಟ್ ಡೇ ಮಾರ್ನಿಂಗೇ ತೊಲಿ ಏಕಾದಶಿ ಹಬ್ಬ ಅಲ್ವಾ. ಸೊ ಏಕಾದಶಿ ಹಬ್ಬನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು, ಸೆಲೆಬ್ರೇಷನ್ ಮೀನ್ಸ್ ಹಬ್ಬದ ಥರ ಮನೇಲಿ ಪೂಜೆ ಮಾಡಿಕೊಂಡು ಕಾಯಿ ಹೊಡೆದು ಸೊ ಬೇಕಾದನ್ನು ಮಾಡ್ಕೊಂಡು ತಿನ್ನೋದೇ ಹಬ್ಬ. ಸೊ ಅದರಲ್ಲೂ ಏಕಾದಶಿ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಒಂದಲ್ಲ ಒಂದು ಹಬ್ಬ ಬರ್ತಾನೇ ಇರುತ್ತೆ ಕಂಟಿನ್ಯೂಸ್ಲಾಗಿ. ಸೊ ಅದರಿಂದ ನಾನು ಏಕಾದಶಿ ಹಬ್ಬ ಯಾವಾಗ ಬಂದರೂ ಇಯರ್ಲಿ ಒನ್ ಡೇ ಮುಂಚೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ಸೆಟ್ ಮಾಡ್ಕೊತೀನಿ, ಈಸಿ ಇರುತ್ತೆ. ನೆಕ್ಸ್ಟ್ ಬಿಕಾಸ್ ಈ ಹಬ್ಬ ಸ್ಟಾರ್ಟ್ ಆದ ತಕ್ಷಣ ವಿನಾಯಕ ಚೌತಿ, ಗೌರಿ ಗಣೇಶ, ವರಲಕ್ಷ್ಮಿ ವ್ರತ, ಆ ಚತುರ್ಥಿ, ಈ ಚತುರ್ಥಿ, ಗುರು ಪೌರ್ಣಮಿ, ಈ ಥರ ಏನೋ ಒಂದು ಕಂಟಿನ್ಯೂಸ್ಲಾಗಿ ಏಕಾದಶಿ ಸ್ಟಾರ್ಟ್ ಆದಾಗ ಹಬ್ಬ ಸ್ಟಾರ್ಟ್ ಆದರೆ ಇನ್ನು ಉಗಾದಿ ಬರೋ ತನಕನೂ ಹಬ್ಬಗಳು ಕಂಟಿನ್ಯೂಸ್ಲಿ ಬರ್ತಾನೇ ಇರುತ್ತೆ. ಸೊ ಅದರಿಂದ ಡೆಪ್ತ್ ಕ್ಲೀನಿಂಗ್ ಆದರೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸ್ಕರ್ಟನ್ನು, ಬೆಡ್ ಕವರ್ಸು, ಎವ್ರಿಥಿಂಗ್ ಎಲ್ಲೆಲ್ಲಿ ನಾನು ಕ್ಲಾತೆಲ್ಲ ಯೂಸ್ ಮಾಡಿ ಗೊಂಬೆಗಳನ್ನ ಅರೇಂಜ್ ಮಾಡಿರ್ತೀನೋ ಅಂಥ ಪ್ರತಿ ಪ್ಲೇಸಲ್ಲೂ ಆ ಓಲ್ಡ್ ಕ್ಲಾತ್ ಎಲ್ಲ ತೆಗೆದ್ಬಿಟ್ಟು ಮಿಷನ್ಗಾದರೆ ರನ್ ಮಾಡ್ತಾಯಿದ್ದೀನಿ. ಈವನ್ ಇನ್ನು ಟಿ ವಿ ಕೆಳಗಡೆ ಫುಲ್ಲು ಧೂಳೆಲ್ಲ ಕೆಡೋಬಿಟ್ಟು ಎಲ್ಲ ಮಾಡಾಯಿತು ಆಲ್ರೆಡಿ. ಟಿ ವಿ ಸ್ಟ್ಯಾಂಡ್ ಹತ್ರ ಫುಲ್ ಸೆಟ್ ಮಾಡಿಕೊಂಡೆ ನಾನು. ಈವನ್ ಅಲ್ಲಿ ಮನಿ ಪ್ಲ್ಯಾಂಟ್ಸ್ನ ಇಟ್ಟಿದ್ರೆ ಅದರಲ್ಲಿ ಒಂದು ಚೆನ್ನಾಗಿ ಬರ್ತಿಲ್ಲ, ಇನ್ನೊಂದಂತೂ ತುಂಬ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ದೊಡ್ಡದಾಗಾದರೆ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ನೋಡೋಣ. ಹಾಗೆಯೇ ಇಲ್ಲಿ ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋಗಿದ್ರೆ ಅಲ್ಲೊಂದು ಚಿಕ್ಕದು ಪರ್ಕೆ ಜೊತೆ ಒಂದು ಮರ ಕಾಂಬೋ ಇತ್ತು, ಜಸ್ಟ್ 99ಗೆ. ಈ ಥರ ವಿಂಡೋಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಇದೆ. ಈ ಗ್ರಿಲ್ಲು ಎಲ್ಲನೂ ತುಂಬ ದಿನ ಆಯಿತು ಕ್ಲೀನ್ ಮಾಡಿ, ತುಂಬ ಡಸ್ಟ್ ಇದೆ. ಹಾಗಾಗಿ ಅದನ್ನೆಲ್ಲನೂ ಈವನ್ ಸೊಳ್ಳೆ ಮೆಸ್ಸೆಲ್ಲ ತೆಗೆದ್ಬಿಟ್ಟು ಅದನ್ನು ವಾಷಿಂಗ್ ಹಾಕಿ ಗ್ರಿಲ್ಲೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅದರಲ್ಲೂ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ರು, ಯಾಕಂದರೆ ನೆಕ್ಸ್ಟ್ ಡೇ ಸಂಡೇ ಬೇರೆ. ಕ್ಯೂಟಿಗೆ ಬಂದು ಮಂಡೇನೂ ಏನೋ ಮಾಂಟೆಸರಿಸಿಂದ 5th ಕ್ಲಾಸ್ ಸ್ಟೂಡೆಂಟ್ಗೆ ಅವ್ರ ಸ್ಕೂಲಲ್ಲಿ ರಜಾ ಇತ್ತು, ಅದರಿಂದ ತುಂಬಾ ಹೆಲ್ಪ್ ಮಾಡಿದ್ಲು ಅಂತಲೇ ಹೇಳ್ತೀನಿ. ಇನ್ನು ಹಾಲಲ್ಲಿ ಆಲ್ಮೋಸ್ಟ್ ಕ್ಲಿಯರ್, ವಿಂಡೋಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬೆಡ್ರೂಮಿಗೆ ಬಂದೆ. ಬೆಡ್ ಕವರ್ಸ್ ಎಲ್ಲ ರಿಮೂವ್ ಮಾಡಾದಮೇಲೆ ಮಂಚದ ಮೇಲೂ ಧೂಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಆ ದಿವಾನ ಕ್ಯೂಟಿ ಏನು ಮಲಗ್ತಾಳೆ ಆ ದಿವಾನದ ಗ್ಯಾಪಲ್ಲಿ ಇವರು ಕಡಲೆಕಾಯಿ ಚೀಲ, ಹಾಗೆಯೇ ಇವರು ಹಾಕ್ಕೊಳ್ಳದೆ ಇರೋ ಕ್ಲಾತ್ಗಳನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ಇಟ್ಟಿದ್ದೆ. ಸೊ ಅದನ್ನೆಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ಮಂಚದ ಕೆಳಗಡೆ ಎಲ್ಲನೂ ಗೂಡಿಸ್ಕೊಂಬಿಡೋಣ, ಮಾಪ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಅಲ್ಲಿ ಕಡಲೆಕಾಯಿ ಬೇರೆ ಸಿಕ್ತಲ್ವ, ಸೊ ಹುರ್ಕೊಂಡು ತಿನ್ನೋಣ ಅಂತ ಅದನ್ನು ತೆಗೆದಿಟ್ಟಿದ್ದೀನಿ. ಅದು ಉರಿಯೋಕ್ಕೆ ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ, ಬಿಕಾಸ್ ಆಲ್ಮೋಸ್ಟ್ ನಿಮಗೂ ಗೊತ್ತು, ಆಲ್ಮೋಸ್ಟ್ 6-6:30ಗೆ ಎದ್ದರೆ 11-12 ತನಕ ನನ್ನ ಬ್ಯುಸಿ ಶೆಡ್ಯೂಲ್ನ ಹೇಗೆ ಶೇರ್ ಮಾಡಬೇಕು ಅಂತ ಗೊತ್ತಿಲ್ಲ. ಒಂದಿನ ಅದನ್ನು ಖಂಡಿತ ಲಾಗ್ ದೊಡ್ಡದಾದ್ರೂ ಪರವಾಗಿಲ್ಲ ಟ್ರೈ ಮಾಡಬೇಕು ಅನ್ನಿಸ್ತಿದೆ. ದೆನ್ 2 ಬೆಡ್ರೂಮು ಕ್ಲಿಯರ್ ಮಾಡಿ ಹಾಲಲ್ಲಿ ದಿವಾನಾಗಿ ಬಂದೆ ಮತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಸ್ವಲ್ಪ ಟಯರ್ಡ್ ಆಗ್ತಿದೆ ಬಿಕಾಸ್ ಫಾಸ್ಟ್ 2 ಡೇಸ್ ಬ್ಯಾಕೆಲ್ಲ ಕೋಲ್ಡು, ಕಾಫು, ಫೀವರು, ಕಾಲು ಪೇಯ್ನ್ ಎಲ್ಲ ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡ್ತಿದ್ದೆ. ಈಗ ಫೆಸ್ಟಿವಲ್ ಬಂದು ಮತ್ತೆ ಇಷ್ಟು ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ 9-9:30 ಆಗಿತ್ತು, ಅಂದರೆ ಅಡುಗೆ ಎಲ್ಲ ಮುಗಿಸಾದ್ಮೇಲೆ. ಈಗ ಆಲ್ಮೋಸ್ಟ್ 11 o'clock ಆಗಿದೆ. ಸ್ಟಿಲ್ ನಮ್ಮ ಮನೆ ಹೇಗಿದೆ ಅಂತ ಅಬ್ಸರ್ವ್ ಮಾಡಿದ್ದೀರಾ ಅನಿಸುತ್ತೆ. ಸೊ ಇನ್ನು ಊಟ ಮಾಡಿ ಮಲಗಿಕೊಳ್ಳ್ರೆ ನಾನು ನಿಧಾನಕ್ಕೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅವರು ಇಲ್ಲ ನಮ್ಗೆ ನಿದ್ದೆ ಬರಲ್ಲ, ಜೊತೆಯಲ್ಲೇ ಊಟ ಮಾಡಬೇಕು ಅಂತ ಹೇಳಿ 3 ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾವಿಲ್ಲಿ ಊಟ ಮಾಡೋಷ್ಟರಲ್ಲಿ ಇವ್ರಿಗಿಬ್ರಿಗೂ ಕಣ್ಣಲ್ಲಿ ಏನಂತಾರೆ ತೊದಲ್ತಿದೆ ನಿದ್ದೆ, ಆ ರೇಂಜಿಗೆ ನಿದ್ದೆ ಕಟ್ಟಿ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ತುಂಬ ಲಕ್ಕಿ ನಾನು ಅಂತಲೇ ಹೇಳ್ಬೋದು. ಸೊ ಊಟ ಆದಮೇಲೆ ಇವಳಿಲ್ಲಿ ಮೂತಿ ಸೊಟ್ಟಗಿಟ್ಕೊಂಡು ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂದರೆ ಅವಳಿಗೆ ಸ್ವೀಟ್ ಕಾರ್ನ್ ಬೇಕಂತೆ. ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆಗೋಸ್ಕರ ಬೇಕಾಗಿದ್ದ ವೆಜಿಟೇಬಲ್ಸ್ನೆಲ್ಲ ಜೊಪ್ಟೊ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಅವಳೇ ಎತ್ತಿಟ್ಟಿದ್ದಾಳೆ. ಹಾಗಾಗಿ ಅದರಲ್ಲಿ ಸ್ವೀಟ್ ಕಾರ್ನ್ ಬುಕ್ ಮಾಡಿದ್ದೆ, ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಅದನ್ನು ಬಾಯ್ಲ್ ಮಾಡಿಕೊಟ್ರೇ ನಾನು ತಿಂದು ಮಲ್ಕೊತೀನಿ, ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ಬೇಕೇ ಬೇಕು ಸ್ವೀಟ್ ಕಾರ್ನ್ ಅಂತ ಹಠ ಮಾಡ್ತಿದ್ದಾಳೆ. ನಿದ್ದೆ ಅಂತೂ ಬಿಟ್ಟರೆ ಅಲ್ಲೇ ತಟ್ಟೆಯಲ್ಲೇ ಮಲಗಿಬಿಡ್ತೀವೇನೋ ಅನ್ನೋ ಅಷ್ಟು ಟಯರ್ಡ್ ಆಗ್ತಿದೆ.
ಬಟ್ ಬೆಳಗ್ಗೆ 10 ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಇವತ್ತು ಕ್ಲೀನ್ ಮಾಡಿಕೊಂಡ್ರೇ ಮನೆ. ಸೊ ಕ್ಲೀನ್ ಮೀನ್ಸ್ ಧೂಳು ಅದು ಇದೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಮಾಪ್ ಮಾಡಿ ಪೂಜೆ ಮಾಡ್ಕೋಬೋದು ಆ ಥರ. ಸೊ ಟೈಮ್ ನೋಡಿದ್ರೆ ತಾನೇ ನಾವು ಊಟ ಮಾಡಬೇಕಾದ್ರೆ ಯಾವ ಟೈಮ್ ಆಗಿತ್ತು ಅಂತ. ಇಷ್ಟು ಲೇಟ್ ನೈಟಲ್ಲಿ ಯಾರಾದರೂ ಡಿನ್ನರ್ ಮಾಡ್ತೀರಾ ನೀವು ನನ್ನ ಥರ ಕೆಲಸ ಇದ್ದಾಗ? ಫೈನಲಿ ಇವಳು ಬಿಡಲೇ ಇಲ್ಲ. ಸ್ವೀಟ್ ಕಾರ್ನ್ ಆದರೆ ಬಾಯ್ಲ್ ಮಾಡಿ ಕೊಟ್ಟೆ, ತಟ್ಟೆ ಮುಂದೆ ಇಟ್ಕೊಂಡೆ, ಸ್ವೀಟ್ ಕಾರ್ನ್ ಒಂದು ಹಾಫ್ನ ಕಟ್ ಮಾಡಿ ಕೊಟ್ಟೆ, ಅದನ್ನು ತಿಂತಾ ಕೂತಿದ್ದಾಳೆ. ಎಷ್ಟೇ ಬ್ಯುಸಿ ಇದ್ದರೂ ಅವಳು ಕೇಳಿದ್ದನ್ನು ಅವಳು ಕೊಟ್ಟಿಲ್ಲ ಅಂದರೆ ನನಗೆ ಹಠ ಮಾಡಿ ಸಾಧಿಸ್ತಾಳೆ. ಪ್ರತಿ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದೇ ಥರ ಇರ್ತಾರೆ ಅನಿಸುತ್ತೆ, ಅದರಲ್ಲೂ ನಮ್ಮ ಮನೆಯಲ್ಲಿ ಇರೋಳ ರಾಕ್ಷಸಿ ಅಂತಲೇ ಹೇಳ್ತೀನಿ ನಾನು. ಸೊ ಫೈನಲಾಗಿ ಏಕಾದಶಿ ಹಬ್ಬಕ್ಕೋಸ್ಕರ ಮನೆ ಫುಲ್ ಕ್ಲೀನ್ ಮಾಡಿಕೊಂಡೆ. ಪೂಜೆ ಎಲ್ಲ ಆಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಡೂ ಸಬ್ಸ್ಕ್ರೈಬ್.